ಮಾಸ್ತಿ ಬಾರ್ಗಳ ಮೇಲೆ ಸರಣಿ ದಾಂಧಲೆ, ರೌಡಿ ಶೀಟರ್ ಸೇರಿ 9 ಮಂದಿ ಅಂದರ್. ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನ ಮಾಸ್ತಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದ್ದ 4 ಪ್ರತ್ಯೇಕ ಬಾರ್ ದಾಂಧಲೆ ಪ್ರಕರಣಗಳಿಗೆ ಸಂಬಂಧಿಸಿದಂತೆ ರೌಡಿ ಶೀಟರ್ ಸೇರಿದಂತೆ ಒಟ್ಟು 9 ಮಂದಿ ಆರೋಪಿಗಳನ್ನು ಪೊಲೀಸರು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಕೋಲಾರ ಜಿಲ್ಲಾ ಪೊಲೀಸ್ ಅಧೀಕ್ಷಕಿ ಕನ್ನಿಕಾ ಸಿಕ್ರಿವಾಲ್, ಐಪಿಎಸ್ ಹಾಗೂ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕ ರವಿಶಂಕರ್ ಅವರ ಮಾರ್ಗದರ್ಶನದಲ್ಲಿ ಮಾಸ್ತಿ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಓಂ ಪ್ರಕಾಶ್ ಗೌಡ ಮತ್ತು ಮಾಲೂರು ಪೊಲೀಸ್ ಇನ್ಸ್ಪೆಕ್ಟರ್ ರಾಮಪ್ಪ ಗುಟ್ಟೇರ್ ನೇತೃತ್ವದ 2 ವಿಶೇಷ ತಂಡಗಳು ಕಾರ್ಯಾಚರಣೆ ನಡೆಸಿ ಆರೋಪಿಗಳನ್ನು ಬಂಧಿಸಿವೆ. ಬಂಧಿತ ಆರೋಪಿಗಳಲ್ಲಿ ವಿಶ್ವನಾಥ್ ಪ್ರತಾಪ್ ಗೌಡ ಕುಂಟೆ 25 ವರ್ಷ, ಮುರುಗೇಶ್ 34 ವರ್ಷ, ಸುದರ್ಶನ್ ಅಲಿಯಾಸ್ ಚಿಕ್ಕು 23 ವರ್ಷ, ಸತೀಶ್ 20 ವರ್ಷ, ಮಣಿ ಅಲಿಯಾಸ್ ಮಣಿಕಂಠ 30 ವರ್ಷ, ದಿನೇಶ್ 20 ವರ್ಷ, ಎಎಸ್ ಅಮೃತರಾಜ್ 20 ವರ್ಷ ಹಾಗೂ ಬ್ಯಾಟಪ್ಪ 29 ವರ್ಷ ಇವರು ಸೇರಿದ್ದಾರೆ. ಬಾರ್ಗಳ ಮೇಲೆ ದಾಂಧಲೆ ನಡೆಸಿ ಸಾರ್ವಜನಿಕರಲ್ಲಿ ಭಯದ ವಾತಾವರಣ ಸೃಷ್ಟಿಸಿದ್ದ ಆರೋಪಿಗಳನ್ನು ಪತ್ತೆ ಹಚ್ಚಿ ಬಂಧಿಸಿರುವ ಪೊಲೀಸರು ನ್ಯಾಯಾಲಯಕ್ಕೆ ಹಾಜರುಪಡಿಸಿ ಕಾನೂನು ಕ್ರಮ ಕೈಗೊಂಡಿದ್ದಾರೆ. ಪ್ರಕರಣದ ತನಿಖೆ ಮತ್ತು ಆರೋಪಿಗಳ ಬಂಧನದಲ್ಲಿ ವಿಶೇಷ ಶ್ರಮ ವಹಿಸಿದ ಅಧಿಕಾರಿಗಳು ಹಾಗೂ ಸಿಬ್ಬಂದಿಯ ಕಾರ್ಯವೈಖರಿಯನ್ನ ಜಿಲ್ಲಾ ಪೊಲೀಸ್ ಅಧೀಕ್ಷಕರು ಶ್ಲಾಘಿಸಿದ್ದಾರೆ. ಕಾನೂನಿಗೆ ಸವಾಲು ಹಾಕಿದವರ ವಿರುದ್ಧ ಕಠಿಣ ಕ್ರಮ ಎಂಬ ಸಂದೇಶವನ್ನ ಈ ಕಾರ್ಯಾಚರಣೆ ಮೂಲಕ ಪೊಲೀಸ್ ಇಲಾಖೆ ರವಾನಿಸಿದೆ. ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ 3 ಬಾರ್ ವ್ಯಾಂಡಲಿಸಂ ಘಟನೆ ರಿಪೋರ್ಟ್ ಆಗಿದೆ. ಈ 3 ಘಟನೆ ಆಗಿರೋದು ತೋರ್ಲಕ್ಕಿ ವಿಲೇಜ್ ಮತ್ತು ಮಾಸ್ತಿ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಅಲ್ಲಿ, ಮಾಸ್ತಿ ಹುಬ್ಳಿಯಲ್ಲಿ. ಈ 3 ಘಟನೆ ಸಂಬಂಧಪಟ್ಟಂತೆ 4 ಎಫ್ಐಆರ್ ರಿಜಿಸ್ಟರ್ ಆಗಿದೆ ನಮ್ಮಲ್ಲಿ. 88/2026, 89, 90 ಮತ್ತು 91. ಕಂಪ್ಲೇನೆಂಟ್ಸ್ ಇದರಲ್ಲಿ ದೂರು ಕೊಟ್ಟಿದ್ದಾರೆ. ಅದರಲ್ಲಿ ದೂರಲ್ಲಿ ಅವರು ಅಕ್ರಮವಾಗಿ ಪ್ರವೇಶ, ಹಲ್ಲೆ ಮಾಡಿರೋದು ಮತ್ತು ಕೌಂಟರ್ ಹೊಡೆದಿದ್ದಾರೆ, ಬಿಯರ್ ಬಾಟಲ್ಸ್ ಹೊಡೆದಿದ್ದಾರೆ ಅಂತ ಕಂಪ್ಲೇಂಟ್ ಕೊಟ್ಟಿದ್ರು ನಮಗೆ. ನಾವು ಎಫ್ಐಆರ್ ಮಾಡಿಕೊಂಡು 4 ಟೀಮ್ಸ್ ರೆಡಿ ಮಾಡಿದ್ದೀವಿ. 1 ಟೀಮ್ ಮಾಸ್ತಿ ಇನ್ಸ್ಪೆಕ್ಟರ್ ನೇತೃತ್ವದಲ್ಲಿ ಕೆಲಸ ಮಾಡಿದ್ದಾರೆ, ಇನ್ನೊಂದು ಟೀಮ್ ಮಾಲೂರು ಇನ್ಸ್ಪೆಕ್ಟರ್ ನೇತೃತ್ವದಲ್ಲಿ, ಇನ್ನೊಂದು PSI ಗಲ್ಪೇಟೆ ಮತ್ತು ಇನ್ನೊಂದು ನಮ್ಮ PI DSP ಅನಯ್ಯ. ಈ 4 ಟೀಮ್ಸ್ದು ಕೋಆರ್ಡಿನೇಷನ್ ಆಗಲಿ, ಅವರಿಗೆ ಡೈರೆಕ್ಷನ್ ಸಲಹೆ ಸೂಚನೆ ಕೊಡೋದು ಎಲ್ಲ ಜವಾಬ್ದಾರಿ ನಮ್ಮ DYSP ಕೋಲಾರ ತಗೊಂಡಿದ್ರು. ನಮ್ಮ ಟೀಮ್ ಈ ಕೇಸಲ್ಲಿ ಟೋಟಲ್ 9 ಜನಗೆ ಹಿಡಿದಿದ್ದಾರೆ. ಇದರಲ್ಲಿ 6 ಜನ ಮಾಲೂರು ಲಿಮಿಟ್ಸಿಂದ ಮತ್ತು ರಿಮೇನಿಂಗ್ ಬಂಗಾರಪೇಟೆ ತಾಲೂಕಿಂದ ಇದ್ದಾರೆ. ಆರೋಪಿಗಳು ಹೆಸರು ಹೇಳ್ತೀನಿ. A1 ಯಾರು ಮೇಜರ್ ಪ್ಲಾನಿಂಗ್, ಇದೆಲ್ಲ ಆಗಿರೋದು ಆಸ್ ಅ ರಿಸಲ್ಟ್ ಆಫ್ ಕಾನ್ಸ್ಪಿರಸಿ. ಮುಂಚಿತವಾಗಿಯೇ ಕಾನ್ಸ್ಪಿರಸಿ ಮಾಡಿದ್ರು. ಎಲ್ಲ ಕಾನ್ಸ್ಪಿರಸಿ ಮೇನ್ ಮಾಸ್ಟರ್ ಪ್ಲಾನರ್ ಬಂದ್ಬಿಟ್ಟು ವಿಶ್ವನಾಥ್ ಪ್ರತಾಪ್ ಅವರು A1. ನೆಕ್ಸ್ಟ್ ಮುರುಗೇಶ್ A2, A3 ಸುದರ್ಶನ್, A4 ಬಲರಾಜು, A5 ಮಣಿಕಂಠ, A6 ಅಮೃತರಾಜ್, A7 ಸತೀಶ್, A8 ದಿನೇಶ್, A9 ಬ್ಯಾಟಪ್ಪ. ಈ 9 ಜನ ಕಾನ್ಸ್ಪಿರಸಿ ಮಾಡಿದ್ರು. ಬಿಫೋರೆ ಕಾನ್ಸ್ಪಿರಸಿ ಆಸ್ ಅ ರಿಸಲ್ಟ್ ಆಫ್ ಕಾನ್ಸ್ಪಿರಸಿ ಇವರು ಸುಮಾರು 9 ಗಂಟೆಗೆ 3 ಕಡೆ ವ್ಯಾಂಡಲಿಸಮ್ ಮಾಡಿದ್ರು. ಮತ್ತು ಉದ್ದೇಶ ಏನಂತ ಜನಗೆ ಹೆದರಿಸುವುದು, ಟೆರರಿಸಮ್, ಭಯದ ವಾತಾವರಣ ಉಂಟುವುದು, ಆ ಉದ್ದೇಶಕ್ಕಾಗಿ ಇವರು ಎಲ್ಲ ಮಾಡಿದ್ರು. ನಮ್ಮ ಟೀಮ್ ಎಲ್ಲ 9 ಜನ ಹಿಡಿದಿದ್ದಾರೆ ಮತ್ತು ಫರ್ದರ್ ಇನ್ವೆಸ್ಟಿಗೇಷನ್ ಕಂಟಿನ್ಯೂ ಆಗ್ತದೆ. ಇದರಲ್ಲಿ 3 ಜನ ರೌಡಿ ಶೀಟರ್ ಇದ್ದಾರೆ, ಮುರುಗೇಶ್ ಮತ್ತು ಸುದರ್ಶನ್. ಇದರಲ್ಲಿ ನಮ್ಮ ವ್ಯಾಪ್ತಿಯಲ್ಲಿ ನಮ್ಮ ಮಾಸ್ತಿ ವ್ಯಾಪ್ತಿದ ರೌಡಿ ಶೀಟರ್ ವಿಶ್ವನಾಥ್ ಪ್ರತಾಪ್ ಮಾತ್ರ. ಇನ್ನಿಬ್ಬರು ಮುರುಗೇಶ್ ಮತ್ತು ಸುದರ್ಶನ್ ಭಾರತೀ ನಗರ್ ಪೊಲೀಸ್ ಸ್ಟೇಷನ್ ಬ್ಯಾಂಗ್ಳೂರ್ದು ರೌಡಿ ಶೀಟರ್ಸ್ ಇದ್ದಾರೆ. ಎಷ್ಟು ಪ್ರಕರಣಗಳಲ್ಲಿ ಅವರು ಭಾಗಿಯಾಗಿದ್ದಾರೆ? ಇಲ್ಲಿವರೆಗೆ ನಮ್ಮ ತನಿಖೆ ಪ್ರಕಾರ 9 ಜನ ಆಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಮುಂದಿನ ತನಿಖೆಯಲ್ಲಿ ನಾವು ನೋಡಬೇಕು ಬೇರೆ ಯಾರು ಪಾರ್ಟಿಸಿಪೇಟ್ ಆಗಿ. ಒಬ್ಬರು ವಿಶ್ವನಾಥ್ ಪ್ರತಾಪ್ಗೆ ನಾವು ಗುಂಡ್ ಆ್ಯಕ್ಟಲ್ಲಿ 1 ವರ್ಷಕ್ಕೆ ಜೈಲಿಗೆ ಕಳಿಸಿದ್ದೀವಿ. ಬಟ್ ಅವರು ಬಿಫೋರೇ ರಿಲೀಸ್ ಆಗಿದ್ದಾರೆ ಬಿಕಾಸ್ ಆಫ್ ಹೈಕೋರ್ಟ್ ಸ್ಟೇ. ಅವರು ಸಡನ್ ಆಗಿ ಪ್ಲ್ಯಾನ್ ಮಾಡಿಕೊಂಡು ಇದೆಲ್ಲ ಮಾಡಿದ್ದಾರೆ. ನಾವು ಇಮಿಡಿಯೇಟ್ ಆಗಿ ಇಲ್ಲಿ ಕ್ರಮ ತಗೊಂಡಿದ್ದೀವಿ, ಎಲ್ಲರಿಗೂ ಹಿಡಿದಿದ್ದೀವಿ. ಮತ್ತು ಈ ತನಿಖೆಯಲ್ಲಿ ನಮಗೆ 1 ಅಂಶಗಳು ತುಂಬ ಪ್ರಮುಖವಾಗಿ ಕಂಡು ಬಂದಿದೆ. ಇವರು 3 ತಿಂಗಳ ಹಿಂದೆ ಆಲ್ರೆಡಿ ಇವರು ಬಾರ್ ಓನರ್ಸ್ಗೆ ಕಾಲ್ ಮಾಡಿ ಬಿಯರ್ ಕ್ರೇಟ್ಸ್ ಬಗ್ಗೆ ಕೇಳಿದ್ರು, ಡಿಮಾಂಡ್ ಮಾಡಿದ್ರು.
ಅವರ ಡಿಮಾಂಡ್ ಪ್ರಕಾರ ಕೊಟ್ಟಿಲ್ಲ ಇವರಿಗೆ ಬಿಯರ್ ಬಾಟಲ್ಸ್. ಸೊ ಒಂಥರ ರಿವೆಂಜ್ ಮಾಡಲಿಕ್ಕೆ ಈ ಘಟನೆ ನಡೆದಿದೆ. ಆದ್ರೆ ಒಬ್ಬ ಓನರ್ಗೆ ಮಾಡಿದ್ರೆ 3 ಓನರ್ಗೂ ಮಾಡಿದ್ರು. ಇಬ್ರಿಗೆ ಮಾಡಿದ್ವಿ. ಬಟ್ ಈಗ ಅವ್ರು ಹೊಡೆದಿರೋದು 3 ಅಲ್ವ? ಇನ್ನೊಂದು ಸುಮ್ಮನೆ ಹೋಗುವಾಗ ದಾರಿಯಲ್ಲಿ. ಮತ್ತು ನಾನು ಒಂದು ಮೆಸೇಜ್ ಕನ್ವೆ ಮಾಡಲಿಕ್ಕೆ ಇವತ್ತು ಇಷ್ಟಪಡ್ತೀನಿ. ನಮ್ಮ ವ್ಯಾಪಾರಿಗಳಿಗೆ ಅಥವಾ ಅಂಗಡಿ ಮಾಲೀಕರಿಗೆ ಯಾರು ಈ ಥರ ಕಾಲ್ ಮಾಡ್ತಾರೆ, ಹೆದರ್ಸ್ತಾರೆ, ದುಡ್ಡು ಡಿಮಾಂಡ್ ಮಾಡ್ತಾರೆ, ದಯವಿಟ್ಟು ನಮ್ಮ ಗಮನಕ್ಕೆ ತಗೊಂಬರಿ. ನಾವು ವಿ ವಿಲ್ ಟೇಕ್ ಇಮಿಡಿಯೇಟ್ ಆ್ಯಕ್ಷನ್. ಇಲ್ಲಿ ರೌಡಿಸಮ್ದು ಮಾಡಲಿಕ್ಕೆ ಯಾವುದೂ ಸ್ಕೋಪ್ ಇಲ್ಲ. ದೇರ್ ಇಸ್ ಝೀರೋ ಟಾಲರೆನ್ಸ್ ಪಾಲಿಸಿ ಟುವರ್ಡ್ಸ್ ರೌಡಿಸಮ್. ಈ ಥರ ಮಾಡಲಿಕ್ಕೆ ಯಾರು ಪ್ರಯತ್ನ ಮಾಡ್ತಾರೆ, ವಿ ವಿಲ್ ಟೇಕ್ ದ ಸ್ಟ್ರಿಕ್ಟೆಸ್ಟ್ ಆ್ಯಕ್ಷನ್ ಪಾಸಿಬಲ್. ಕ್ರಮ ತಗೊಳ್ತೀನಿ. ನಮ್ಮದು ಪ್ರಯತ್ನ ಅದೇ ಇರುತ್ತೆ. ಇವರಿಗೆ ಫಸ್ಟ್ ಹಿಡಿಬೇಕು, ಜೈಲಿಗೆ ಕಳಿಸ್ಬೇಕು, ನಂತರ ಬೇರೆ ಆ್ಯಕ್ಷನ್ಸ್, ಗುಂಡಾ ಆ್ಯಕ್ಟ್, ಗಡಿಪಾರ್ ಏನೇ ನಾವು ಮಾಡಬಹುದು, ನಾವು ಮಾಡ್ತೀವಿ. ಏನಾದರೂ ಸ್ಪೆಸಿಫಿಕ್ ಆಗಿ ನೀವು ಹೇಳ್ತೀರಾ? ಜಾಸ್ತಿ ಏನು ಅಕ್ರಮ ಗಣಿಗಾರಿಕೆಗಳು ಜಾಸ್ತಿ ಆಗುತ್ತೆ.